ಕರ್ನಾಟಕದ ಅರಣ್ಯ ಇಲಾಖೆಯ ವತಿಯಿಂದ 1 ಅಕ್ಟೋಬರ್ನಿಂದ 7 ಅಕ್ಟೋಬರ್ 2024ರವರೆಗೆ ವನ್ಯಜೀವಿ ಸಪ್ತಾಹವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಶರಶ್ಚಂದ್ರ ಜಿ ಮಾಧ್ಯಮಿಕ ವಿದ್ಯಾಲಯ ಕುರ್ನಿ ಉಜ್ವಡಿಯಲ್ಲಿ ಅರಣ್ಯ ಇಲಾಖೆಯ ವತಿಯಿಂದ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ವಕ್ತಾರರಾಗಿ ಉಪಸ್ಥಿತರಿದ್ದ ಕಾನೂರು ಕೂದ್ನ ಅರಣ್ಯಾಧಿಕಾರಿ ಸಿಪಿ ಪಾವಸ್ಕರ್ ಅವರು ವನ್ಯಜೀವಿ ಸಂರಕ್ಷಣೆಯ ಮಹತ್ವವನ್ನು ಹೇಳಿದರು. किंवा महाराष्ट्र शासनाच्या वन विभागामार्फत 1 ते 7 ऑक्टोबर हा वन्यजीव दिवस म्हणजे वन्यजीव सप्ताह म्हणून साजरा केला जातो. त्याचा उद्देश एकच आहे की जो आपला समाज आहे समाजामधील जे काही घटक आहेत या सर्वांना वन्यजीवांचं वनांचं पर्यावरणाचं महत्त्व पटवून दिलं जावं. या पर्यावरणामधील वन्यजीव पशु पक्षी असतील कीटक असतील अगदी लहान किड्यामुंग्यापासून वाघापर्यंतची जी काही अन्नसाखळी जी अबाधित राहते यासाठी जे सर्व वन्यजीव आहेत अगदी कीटकापासून ते वाघापर्यंतचे या सर्वांचं महत्त्व समाजाला पटावं समाजाला कळावं यासाठी या उद्देशानं हा कार्यक्रम घेतला जातो. ಕಾರ್ಯಕ್ರಮದ ಅಧ್ಯಕ್ಷತೆಯಲ್ಲಿ ಮುಖ್ಯಾಧ್ಯಾಪಕ ಎಸ್.ಕೆ. ಹರೇರಿದ್ರು. ಬೋಗೋಲಿ ಗ್ರಾಮದ ಅರಣ್ಯ ರಕ್ಷಕ ಎಸ್.ಎಸ್. ಹೋಗ್ಲೆ ಅವರು ಕೂಡ ಚಂದಗಡ ತಾಲೂಕಿನ ಅರಣ್ಯ ಸಂಪತ್ತಿನ ಮಹತ್ವವನ್ನು ವಿವರಿಸಿದ್ರು. ಕಾರ್ಯಕ್ರಮದ ಪ್ರಸ್ತಾವನೆ ಮತ್ತು ನಿರ್ವಹಣೆಯನ್ನ ಎ ಅಂಬಿ ಮಾಡಿದ್ರು. ಧನ್ಯವಾದವನ್ನ ಎಸ್.ಕೆ. ಪಾಟೀಲ್ ಅವರು ತಿಳಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ರವಿ ಪಾಟೀಲ್, ಕೆಎಂಎಂ ಕನ್ನಡ, ಚಂದಗಡ್. ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾರಿದ್ದಾರೆ, ಯಾರು ಎಲಿಜಿಬಲ್ ವರ್ಕರ್ಸ್ ಇದ್ದಾರೆ, ಅವ್ರ ಮಕ್ಕಳಿಗೆ ನಾವು ಏನು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ವಿ. ಈ ವರ್ಷದಿಂದ ಸ್ಕಾಲರ್ಶಿಪ್ ಇಟ್ ಇಸ್ ಲಿಂಕ್ ವಿತ್ ಆಧಾರ್ ಲಿಂಕ್. ಆಧಾರ್ ಸೀಡಿಂಗ್ ಹಾಕಬೇಕು, ಆಧಾರ್ ಲಿಂಕ್ ಮಾಡಿದ್ದೀನಿ. ದಯಮಾಡಿ ನಮ್ಮ ವೆಬ್ಸೈಟ್ ಇದೆ, ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ಮನವಿ ಮಾಡಿಕೊಳ್ತೀನಿ. ನಮಸ್ಕಾರ. 2023-24ನೇ ಸಾಲಿನ ಶೈಕ್ಷಣಿಕ ಸಹಾಯಧನಕ್ಕಾಗಿ SSP ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಿ. ಸ್ಕ್ರೀನಲ್ಲಿರುವಂತಹ ತಂತ್ರಾಂಶದಲ್ಲಿ ನಿಮ್ಮ ರಿಜಿಸ್ಟರ್ ಸಂಖ್ಯೆ ನಮೂದಿಸಿ ಆಧಾರ್ ಲಿಂಕ್ ಮಾಡಿಕೊಳ್ಳಿ. ನೋಂದಾಯಿತ ಕಾರ್ಮಿಕರು ಕೂಡಲೇ ನಿಮ್ಮ ಆಧಾರ್ ಸಂಖ್ಯೆಯನ್ನ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡಿ NPCI ಮ್ಯಾಪಿಂಗ್ ಮಾಡಿಸಿ.